ಹಲೋ ನಮಸ್ಕಾರ. ನಾನು ದಿನ ದಹಿ ಕಡಿ ಅಂತ ಮಜ್ಜಿಗೆಯಿಂದ ಮಾಡೋ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು. ಇದನ್ನು ಹೆಚ್ಚಾಗಿ ಜ್ವರ ಬಂದಾಗ, ಊಟ ಸೇರಿದಾಗ, ತಲೆನೋವಾದಾಗ ಮಾಡ್ತಾರೆ. ಬೇರೆ ಟೈಮಲ್ಲೂ ನಾವು ಮಜ್ಜಿಗೆ ಉಳಿದಾಗ ಮಾಡ್ಕೊಂಡು ಊಟ ಮಾಡ್ಬೋದು. ಕೇವಲ 5 ನಿಮಿಷ ಸಾಕು ಈ ದಹಿ ಕಡಿ ಮಾಡೋಕ್ಕೆ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ದಹಿ ಕಡಿಗೆ 3 ಲೋಟದಷ್ಟು ಹುಳಿ ಮತ್ತು ಸಿಹಿ ಮಿಶ್ರಿತ ಮಜ್ಜಿಗೆ ತೊಗೊಂಡಿದ್ದೀನಿ. ಹಾಗೆ ಈ ಮಜ್ಜಿಗೆ ತುಂಬ ದಪ್ಪನೂ ಇರಬಾರ್ದು, ತುಂಬ ನೀರು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಹಾಗೆ ಮಸಾಲೆ ಏನು ಇದಕ್ಕೆ ಅಂದರೆ ಸಿಂಪಲ್ಲು. 1 ಮೆಣಸಿನ್ಕಾಯಿ ಪೀಸ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ತೊಗೊಂಡಿದ್ದೀನಿ, ರುಚಿಗಾಗಷ್ಟು ಉಪ್ಪು ತೊಗೊಂಡಿದ್ದೀನಿ, 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಕಾಳು ಮೆಣಸು ತೊಗೊಂಡಿದ್ದೀನಿ, ಇದು ಖಾರಕ್ಕೆ ಅನುಗುಣವಾಗಿ. ಹಾಗೆ 1 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, 10 ಎಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಹಾಗೆ ಕರಿಬೇವಿನ ಎಸಳು ಇದೆ. ಈಗ ದಹಿ ಕಡಿ ಮಾಡೋಣ. ದಹಿ ಕಡಿ ಅಂದರೆ ಮಜ್ಜಿಗೆಯಿಂದ ಮಾಡೋದು. ಇದಕ್ಕೆ ಮಜ್ಜಿಗೆನೇ ಬೇಕು. ಮಜ್ಜಿಗೆ ಇಲ್ಲ, ಮೊಸರು ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಅದನ್ನು ಬೀಟ್ ಮಾಡಿದ್ರೆ ಸರಿ. ಈ ಮಜ್ಜಿಗೆ ತುಂಬ ಹುಳಿ ಇರಬಾರ್ದು. ಹುಳಿ ಮಜ್ಜಿಗೆ ತಿಂದುಬಿಟ್ರೆ ಕೆಲವರಿಗೆ ಹುಳಿ ತೆಗೆ ಬರುತ್ತೆ, ಗಂಟಲು ಸುಡುತ್ತೆ ಅಂತಾರೆ. ಹುಳಿ ಮಜ್ಜಿಗೆ ಇತ್ತು ಅಂತ ಇಟ್ಕೊಳ್ಳಿ. ಆವಾಗ ಹೆಂಗಿದ್ರು ನಾವು ಮಜ್ಜಿಗೆನ ಫ್ರಿಜ್ಜಲ್ಲೇ ಇಟ್ಟಿರ್ತೀವಲ್ಲ, ಹೊರಗಡೆ ತೆಗೆದು ಅದ್ರ ಪಾತ್ರೆ ತುಂಬ ನೀರು ಹಾಕೋದು, 2 ಗಂಟೆ ಬಿಡೋದು. ಆವಾಗ ಆ ನೀರನ್ನು ಹನಿ ಬಗ್ಸ್ಬಿಟ್ರೆ ಸರಿ. ಈಗ ನೋಡಿ, ನಾನು ಸ್ವಲ್ಪ ಹುಳಿ ಮಜ್ಜಿಗೆನೇ ತೊಗೊಂಡಿದ್ದೀನಿ, ನೀರು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹನಿ ಆಗಿದೆ ಅಂತ. ಈಗ ನೋಡಿ, ಮಜ್ಜಿಗೆನ ಹನಿ ಬಗ್ಸ್ತಾ ಹೋಗೋಣ. ಈಗ ಉಳಿದಿದೆಯಲ್ಲ, ಈ ಮಜ್ಜಿಗೆನ ತಗೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ, ತುಪ್ಪ ಹಾಕೋಣ. ತುಪ್ಪದ ಒಗ್ಗರಣೆನೇ ಅದಕ್ಕೆ ಮೇಯ್ನು. ಜೀರಿಗೆ ಹಾಕೋಣ. ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಬೇಕಂದ್ರೆ ಜೀರಿಗೆ ಪರಿಮಳ ಚೆನ್ನಾಗಿ ಬರಬೇಕು. ಈಗ ಕಾಳು ಮೆಣಸು, ಒಣಮೆಣಸು, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಸಳು. ಬೆಳ್ಳುಳ್ಳಿ ಇಷ್ಟೇ ಇರೋ, ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡ್ರು ಸರಿ. ಈಗ ಸಾಸಿವೆ ಕಾಳು ಈಗ ಸ್ವಲ್ಪ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಕಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವತ್ತೋ ಒಂದಿನ ನಮ್ಗೆ ಅಡುಗೆಗೆ ಮಾಡೋಕ್ಕೇನೂ ಇರಲಿಲ್ಲ, ತರಕಾರಿ ಖಾಲಿಯಾಗಿತ್ತು ಅಥವಾ ಊಟ ಸೇರಲಿಲ್ಲ, ಜೀರ್ಣ ಆಗಿತ್ತು ಅಂದಾಗ ಈ ಥರ ದಹಿ ಕಡಿ ಮಾಡ್ಕೊಳ್ತಾರೆ. ಇದಕ್ಕೆ ನಮ್ಮಲ್ಲಿ ಮಲೆನಾಡಲ್ಲಿ ಉಪ್ಪಾಳ ಅಂತ ಹೇಳ್ತಾರೆ. ಈಗ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ಆಫ್ ಮಾಡ್ಕೊಂಡು ಮಜ್ಜಿಗೆ ಹಾಕಿದರೆ ಅದು ಸಿಡಿಯಲ್ಲ ಅಂತ ಅಷ್ಟೇ. ಈಗ ನೋಡಿ, ಮಜ್ಜಿಗೆ ಈಗ ಮಜ್ಜಿಗೆ ಹಾಕೈತಲ್ಲ, ಗ್ಯಾಸ್ ಹಚ್ಚೋಣ. ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಒಗ್ಗರಣೆ ಹಾಕಿದ ತಕ್ಷಣ ಸಾಕು ಅಂತ ಹೇಳ್ಕೊಂಡು ಇಷ್ಟನ್ನೇ ಊಟ ಮಾಡ್ತಾರೆ. ಆದರೆ ನಿಜವಾದ ದಹಿ ಕಡಿ ಅಂದರೆ ಅದೊಂದು ಚೂರು ಕುದಿಬೇಕು, 1-2-3 ನಿಮಿಷ. ಅದು ಕುದ್ದಾಗ ಕಡಿ ಕಡಿ ಬರುತ್ತೆ. ಅದು ಅನ್ನಕ್ಕೆ ಕಲಿಸ್ಕೊಂಡು ಹೋದಾಗ ಒಂಥರ ಬೆಣ್ಣೆ ಜೊತೆ ಊಟ ಮಾಡ್ದಂಗೆ ಆಗುತ್ತೆ. ಅದು ತುಂಬ ಟೇಸ್ಟ್. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಸಣ್ಣ ಉರಿ ಬಿಡೋಣ. ಗೊತ್ತಾಗುತ್ತೆ, ನಮ್ಮಲ್ಲಿ ಕೊಡಕ್ಲು ಅಂತ ಹೇಳ್ತೀವಿ, ಈ ಹಾಲು ಒಡೆದಾದಾಗ ಆಗುತ್ತಲ್ಲ ಆ ಥರ ಹಾಗೆ ಬರಬೇಕು. ಉರಿನೂ ಅಷ್ಟೇ ಜೋರಾಗಿಡಬಾರ್ದು. ನೋಡಿ, ಈಗ ಸ್ವಲ್ಪ ಕಡಿ ಬಂತಲ್ವಾ, ಅಂದರೆ ಕೊಡಕ್ಲು ಅಂತೀವಿ ನಮ್ಮ ಮಲೆನಾಡು ಭಾಷೆಯಲ್ಲಿ. ಅದೇ ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಕೇವಲ ಒಂದು 5 ನಿಮಿಷನೂ ಬೇಡ ಈ ಅಡುಗೆ ಮಾಡೋಕ್ಕೆ. ನೀವೀಗ ಮಾಡಿ ಇಟ್ಕೊಂಡ್ರೆ ಸಂಜೆವರೆಗೂ ಹೀಗೆ ಇರ್ತದನ್ನೇ ಮತ್ತೆ ಬಿಸಿ ಮಾಡೋದು ಬೇಡ, ಏನು ಬೇಡ, ಹಾಗೆ ಊಟಕ್ಕೆ ಕಲಿಸ್ಕೊಂಡ್ರೆ ಸರಿ. ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಡಿ ಕಡಿ ಇದೆ ಅಂತ. ಅಂದರೆ ಈ ಮೊಸರು ಮತ್ತು ನೀರು ಸ್ವಲ್ಪ ಬೇರೆ ಆಗುತ್ತೆ. ಅಂದರೆ 2 ನಿಮಿಷದಷ್ಟು ಮಾತ್ರ ನಾವು ಬಿಸಿ ಮಾಡಬೇಕು, ಕುದಿಸ್ಬಾರ್ದು. ನೋಡಿದ್ರಾ ಎಷ್ಟು ಸುಲಭದಲ್ಲಿ ದಹಿ ಕಡಿ ಮಾಡ್ಬೋದು ಅಂತ. ಒಂದು ಸರಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.